ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ ಜೈಲಿನಲ್ಲಿ ಇದ್ದ ನಂತರ ಈಗ ಆಚೆ ಬಂದ ನಂತರ ಈಗ ಆಗಿರುವಂತಹ ಬೆಳವಣಿಗೆ ಏನು ಅಂತಂದ್ರೆ ಗನ್ ಲೈಸೆನ್ಸ್ ವಿಚಾರದಲ್ಲಿ ಪೊಲೀಸರು ಈಗ ಸರೆಂಡರ್ ಮಾಡಿ ಅಂತ ಹೇಳಿದ್ದಾರೆ. ಕಾರಣ 3 ವರ್ಷಕ್ಕಿಂತಲೂ ಹೆಚ್ಚು ಶಿಕ್ಷೆ ಆಗುವಂತಹ ಪ್ರಕರಣಗಳು ಯಾವುದಾದ್ರೂ ಇದ್ರೆ ಲೈಕ್ ಕೊಲೆ ಈ ತರ ಪ್ರಕರಣಗಳಿದ್ದಾಗ ಅಲ್ಲಿ ನಿಮಗೆ ಗನ್ ಅನ್ನ ಇಟ್ಕೊಳ್ಳೋಕೆ ಪರವಾನಗಿ ಇರೋದಿಲ್ಲ ಕೇಸ್ ಇತ್ಯರ್ಥವಾಗುವವರೆಗೆ. ಹಾಗಾಗಿ ಈಗ ತಾತ್ಕಾಲಿಕವಾಗಿ ಅದನ್ನ ಸರೆಂಡರ್ ಮಾಡಕ್ಕೆ ಹೇಳ್ತಾರೆ. ಸೊ ಲೈಸೆನ್ಸ್ಗೆ ಗನ್ ಸರೆಂಡರ್ ಮಾಡೋಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ದರ್ಶನ್ಗೆ ಆರ್ ನಗರ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿರೋದು. ಕೇಸ್ ಮುಗಿಯುವವರೆಗೂ ಕೂಡ ಗನ್ ಅನ್ನ ಕೊಡೋದಿಲ್ಲ. ಗನ್ ಸರೆಂಡರ್ ಮಾಡಲೇಬೇಕಾದ ಸ್ಥಿತಿಯಲ್ಲಿ ಈಗ ದರ್ಶನ್ ಇರೋದು. ಕಾರಣ ಕೇಸ್ ಯಾವುದಿದೆ ಅನ್ನುವಂಥದ್ರ ಮೇಲೆ ಯಾವ ಸೆಕ್ಷನ್ಸ್ಗಳನ್ನು ಹಾಕಿದ್ದಾರೆ ಆ ಸೆಕ್ಷನ್ಸ್ಗೆ ಕನಿಷ್ಠ ಶಿಕ್ಷೆ ಎಷ್ಟರ ಪ್ರಮಾಣ ಅಂತಂದರೆ ಅದು 3 ವರ್ಷಕ್ಕಿಂತ ಕಡಿಮೆ ಇರಬಾರದು. 3 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಯಾವುದಾದ್ರೂ ಇದ್ದರೆ ಅವ್ರ ಜೊತೆಗೆ ಏನಾದರೂ ಗನ್ ಇಟ್ಕೊಂಡಿದ್ರೆ ಆ ಲೈಸೆನ್ಸನ್ನು ಸರೆಂಡರ್ ಮಾಡಬೇಕಾಗತ್ತೆ ಕೇಸ್ ಇತ್ಯರ್ಥವಾಗುವವರೆಗೆ. ಸೊ ಹಾಗಾಗಿ ಈಗ ಕೊಲೆ ಆರೋಪಿಯಾಗಿದ್ದಾರೆ ದರ್ಶನ್, ಮೊದಲನೇ ಆರೋಪಿ. ಆ ನಿಟ್ಟಿನಲ್ಲಿ ಈಗ ಸರೆಂಡರ್ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಏನೆಲ್ಲ ನಿಯಮಗಳಿದ್ದಾವೆ ಈ ಗನ್ ಸರೆಂಡರ್ ಮಾಡೋಕೆ? ಅನಿವಾರ್ಯತೆನಾ ಅಥವಾ ಕಡ್ಡಾಯವಾಗಿ ಮಾಡಲೇಬೇಕು? ಅರುಣ್, ದರ್ಶನ್ ಅವರ ಮೇಲೆ ಗಂಭೀರ ಪ್ರಕರಣಗಳು ಇರುವಂಥ ಕಾರಣಕ್ಕಾಗಿ ಕೊಲೆ, ಕಿಡ್ನಾಪ್ ಸೇರಿದಂತೆ ಬೇರೆ ಗಂಭೀರ ಪ್ರಕರಣಗಳಿರುವ ಕಾರಣಕ್ಕಾಗಿ ಅವರ ಬಳಿ ಇರುವಂಥ ಲೈಸೆನ್ಸ್ಡ್ ಗನ್ನನ್ನು ರದ್ದು ಮಾಡಲಿಕ್ಕೆ ದರ್ಶನ್ ಅವರಿಗೆ ಒಂದು ನೋಟಿಸನ್ನು ಕೊಡಲಾಗಿತ್ತು. ಅದಕ್ಕೆ ದರ್ಶನ್ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದರು. ನಾನೊಬ್ಬ ಸೆಲೆಬ್ರಿಟಿ ಆಗಿದ್ದು ನೀವು ನನಗೆ ಕೊಟ್ಟಿರುವಂಥ ಲೈಸೆನ್ಸ್ಡ್ ಗನ್ ಇದೆ, ನಾನು ಅದನ್ನೆಲ್ಲೂ ಕೂಡ ದುರುಪಯೋಗ ಮಾಡಿಸ್ಕೊಂಡಿಲ್ಲ. ಹಾಗಾಗಿ ನನಗೆ ಸಾಕಷ್ಟು ಜನರ ಮಧ್ಯೆ ಇರ್ತೀನಿ, ಭದ್ರತೆ ದೃಷ್ಟಿಯಿಂದ ನನ್ನ ಬಳಿ ಇರುವಂಥ ಲೈಸೆನ್ಸ್ಡ್ ಗನ್ನನ್ನು ಮುಂದುವರಿಸುವಂತೆ ಮನವಿಯನ್ನು ಮಾಡ್ಕೊಂಡಿದ್ರು. ಆದರೆ ಪೊಲೀಸರು ದರ್ಶನ್ ಅವರ ಮನವಿಯನ್ನು ತಿರಸ್ಕರಿಸಿ ಅವರ ಬಳಿ ಇರುವಂಥ ಲೈಸೆನ್ಸ್ಡ್ ಗನ್ನನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲು ಆದೇಶವನ್ನು ಮಾಡಿರುವಂಥದ್ದು. ಅಂದರೆ ತಾತ್ಕಾಲಿಕ ಅಂದರೆ ಈ ಒಂದು ಪ್ರಕರಣ ಏನು ಕೊಲೆ ಕೇಸಲ್ಲಿ ಅವರು ಆರೋಪಿಯಾಗಿದ್ದಾರೆ, ಈ ಕೇಸ್ ಸಂಪೂರ್ಣವಾಗಿ ಮುಗಿಯೋ ತನಕ ಅವರ ಲೈಸೆನ್ಸ್ಡ್ ಗನ್ನ ಅಮಾನತಿನಲ್ಲಿಡಲು ಈಗ ಆದೇಶವನ್ನು ಮಾಡಿರುವಂಥದ್ದು. ಹಾಗಾಗಿ ಅವರ ಬಳಿ ಇರುವಂಥ ಲೈಸೆನ್ಸ್ಡ್ ಗನ್ನನ್ನು ತ್ವರಿತವಾಗಿ ಈ ನೋಟಿಸನ್ನು ಕೊಟ್ಟಿರುವಂಥದ್ದು. ತ್ವರಿತವಾಗಿ ನಿಮ್ಮ ಬಳಿ ಇರುವಂಥ ಲೈಸೆನ್ಸ್ಡ್ ಗನ್ನನ್ನು ಆರ್ ನಗರ ಪೊಲೀಸರಿಗೆ ಒಪ್ಪಿಸುವಂತೆ ನೋಟಿಸ್ ಕೊಟ್ಟಿದ್ದು. ಈಗಾಗಲೇ ಆ ನೋಟಿಸ್ ತಲುಪಿದ ಬಳಿಕ ದರ್ಶನ್ ಅವರು ಅವರ ಬಳಿ ಇರುವಂಥ ಲೈಸೆನ್ಸ್ಡ್ ಗನ್ನನ್ನು ಆರ್ ನಗರ ಪೊಲೀಸರಿಗೆ ತಲುಪಿಸಲೇಬೇಕು ಅನ್ನುವಂಥ ಅನಿವಾರ್ಯದಲ್ಲಿ ಇರುವಂಥದ್ದು. ಭಾಳ ಪ್ರಮುಖವಾಗಿ ದರ್ಶನ್ ಅವರ ಮೇಲೆ ಗಂಭೀರ ಪ್ರಕರಣ ಇರುವಂಥದ್ದು, ಜೊತೆಗೆ 3 ವರ್ಷಕ್ಕಿಂತ ಅಧಿಕ ಶಿಕ್ಷೆ ಇರುವಂಥ ಪ್ರಕರಣ ಆಗಿರುವುದರಿಂದ ಅವರ ಬಳಿ ಇರುವಂಥ ಲೈಸೆನ್ಸ್ಡ್ ಗನ್ನನ್ನು ರದ್ದತಿ ಮಾಡುವ ಅಧಿಕಾರ ನಗರ ಪೊಲೀಸ್ ಆಯುಕ್ತರಿಗೆ ಇದೆ. ಆ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಅವರ ಬಳಿ ಇರುವಂಥ ಲೈಸೆನ್ಸ್ಡ್ ಗನ್ನನ್ನು ಕೃತ್ಯದಲ್ಲಿ ಎಲ್ಲೂ ಕೂಡ ಬಳಸದೇ ಇರುವ ಕಾರಣಕ್ಕಾಗಿ ಅವರಿಗೆ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಟ್ಟು ಆದೇಶವನ್ನು ಮಾಡಿರೋದ್ರಿಂದ ಮುಂದಿನ ತನಿಖೆ ಮುಗಿಯುವವರೆಗೂ ಅವರ ಬಳಿ ಇರುವಂಥ ಲೈಸೆನ್ಸ್ಡ್ ಗನ್ನನ್ನು ಪೊಲೀಸರಿಗೆ ಒಪ್ಪಿಸುವ ಅನಿವಾರ್ಯತೆಯಲ್ಲಿ ಈಗ ದರ್ಶನ್ ಇರುವಂಥದ್ದು. ಅರುಣ್, ಇನ್ನು ಕುಟುಂಬಸ್ಥರ ಜೊತೆಗೆ ಈಗ ಕೊಲೆ ಆರೋಪಿ ನಟ ದರ್ಶನ್ ಈಗ ಕಾಣಿಸಿಕೊಂಡಿದ್ದಾರೆ. ಬಹಳ ದಿನಗಳ ನಂತರ ಸಹೋದರ ದಿನಕರ್ ನಿರ್ದೇಶನದ ಸಿನಿಮಾವನ್ನು ವೀಕ್ಷಿಸಿದ್ದಾರೆ. ತಾಯಿ, ಪತ್ನಿ, ಸಹೋದರಿಯ ಜೊತೆಗೆ ರಾಯಲ್ ಸಿನಿಮಾ ವೀಕ್ಷಣೆಯನ್ನ ಮಾಡಿದ್ದಾರೆ. ಜನವರಿ 24ಕ್ಕೆ ರಾಜ್ಯಾದ್ಯಂತ ರಾಯಲ್ ಚಿತ್ರ ಬಿಡುಗಡೆಯಾಗ್ತಾ ಇದೆ. ಹಲವು ವರ್ಷಗಳ ನಂತರ ಕುಟುಂಬ ಸಮೇತವಾಗಿ ಸಿನಿಮಾ ವೀಕ್ಷಣೆಯನ್ನ ಮಾಡಿರೋದು ರೇಣುಕಾಸ್ವಾಮಿಯ ಕೊಲೆ ಆರೋಪಿಯಾಗಿರುವಂತಹ ದರ್ಶನ್. ನೋಡ್ತಾ ಇದ್ದೀರಾ. ಸೊ ಹಲವು ವರ್ಷಗಳ ನಂತರ ಕುಟುಂಬ ಸಮೇತವಾಗಿ ಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ. ಅದು ಸಹೋದರ ದಿನಕರ್ ನಿರ್ದೇಶನದ ರಾಯಲ್ ಸಿನಿಮಾ ಏನಿದೆ ಜನವರಿ 24ಕ್ಕೆ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಅದರ ಚಿತ್ರವನ್ನು ಈಗ ವೀಕ್ಷಣೆಯನ್ನು ಮಾಡಿದ್ದಾರೆ ಕುಟುಂಬ ಸಮೇತವಾಗಿ.